ಅದರಲ್ಲಿರೋದು ಡಮ್ಮಿ ಬುಲೆಟ್ಸ್. ಇದು ಕೂಡ ಡಮ್ಮಿ ಬ್ಲಡ್. ನಿನ್ನಿಂದ ನಿಜ ಹೇಳಿಸ್ಬೇಕು ಅಂತ ಒಂದ್ಸಲ ನಿನ್ ಜೊತೆ ಮದುವೆ ನಾಟಕ ಆಡ್ದೆ, ಆದ್ರೆ ನೀನ್ ಅದನ್ನ ಡಿಲೀಟ್ ಮಾಡ್ಬಿಟ್ಟೆ. ಮತ್ತೆ ನಾನು ಏನೇ ಹೇಳಿದ್ರು ನೀ ಸತ್ರು ಕೂಡ ನೀನ್ ಮಾಡಿರೋ ಪಾಪಗಳು ಪ್ಲಾನ್ ಎಲ್ಲ ನನಗೆ ಹೇಳೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಈ ಪ್ಲಾನ್ ಮಾಡಿದೆ. ಸತ್ತೋಗಿರೋ ತರ ಸಣ್ಣ ರೀಲ್ ಮಾಡಿದೆ. ಅದು ರೆಕಾರ್ಡೆಡ್ ಅಲ್ಲದೆ ಲೈವ್ ಆಗಿ ರಾಜಲಕ್ಷ್ಮಿಗೆ, ಅತ್ತೆಗೆ, ಎಲ್ರಿಗೂ ನಿಜ ಗೊತ್ತಾಗೋ ತರ ನೀನೇ ಮಾಡಿದೆ. ಎಲ್ರ ಆಶೀರ್ವಾದದಿಂದ ನನ್ನ ರಾಜಲಕ್ಷ್ಮಿ ಇಷ್ಟದಿಂದನೇ ರಾಜಾರಾಮ್ ಅವರಿಟ್ಟಿರೋ ಮುಹೂರ್ತದಲ್ಲೇನೆ ರಾಜಲಕ್ಷ್ಮಿನ ನಾನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ನಮ್ಮ ಮದ್ವೆಗೆ ಎಲ್ರೂ ಇನ್ವೈಟೆಡ್, ನೀನೊಬ್ಬಳನ್ನ ಬಿಟ್ಟು. ಏನೇ ಅದೆಲ್ಲ ನಾಟಕ ಅಂತ ಗೊತ್ತಿಲ್ದೆ ಶೌರ್ಯ ಸರ್ ಸತ್ತೋದ್ರು ಅಂತ ನೀನ್ ಶೂಟ್ ಮಾಡ್ಕೊಂಡ. ಅದರಲ್ಲಿ ಡಮ್ಮಿ ಬುಲೆಟ್ಸ್ ಇದ್ದಿದ್ಕೇನೋ ಸರಿ ಆಯ್ತು, ಇಲ್ಲ ಅಂದಿದ್ರೆ ಸತ್ತು ಬಿದ್ದಿರ್ತಿದ್ದೆ. ಅಸ್ಮಿತಾ, ಎಸ್, ಶೌರ್ಯ ಸರ್ ಅಂದ್ರೆ ಈ ಅಸ್ಮಿತಾಗಿರೋದು ಹುಚ್ಚು ಪ್ರೀತಿ ಅಲ್ಲ ಕಣೆ, ಸಾಯೋಷ್ಟು ಪ್ರೀತಿ. ಆದ್ರೆ ನನ್ನ ಪ್ರೀತಿನ ಶೌರ್ಯ ಸರ್ ಅರ್ಥನೇ ಮಾಡ್ಕೋತಿಲ್ಲ. ಅದಕ್ಕೆ ಶೌರ್ಯ ಸರ್ ನಾನ್ ಹೇಳಿರೋ ನಿಜಾನೆಲ್ಲ ಆ ರಾಜಲಕ್ಷ್ಮಿ ಕೇಳಿದಾಳೆ ಅಂತ ಖುಷಿ ಪಡ್ತಾ ಇದ್ದಾನೆ. ಇವಾಗ್ಲಾದ್ರೂ ಅರ್ಥ ಆಯ್ತಾ? ನಿನ್ನ ಶೌರ್ಯ ಸರ್ಗೋಸ್ಕರ ಏನೇ ಕೊಟ್ರು ಏನೇ ಮಾಡಿದ್ರು ಅರ್ಥ ಇಲ್ಲ ಅಂತ? ಅವನ್ನ ಬಿಟ್ಬಿಡೆ. ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಕಣೆ, ಶೌರ್ಯ ಸರ್ನ ಮಾತ್ರ ಬಿಡಕ್ ಸಾಧ್ಯ ಇಲ್ಲ, ಬಿಡಲ್ಲ. ಬಿಡ್ದೇನೆ ಏನೇ ಮಾಡ್ತೀಯಾ? ಇನ್ನೊಂದ್ 1 hour ಅಲ್ಲಿ ರಾಜಲಕ್ಷ್ಮಿಗೂ ಶೌರ್ಯ ಸರ್ಗೂ ಮದ್ವೆ ಆಗ್ಬಿಡುತ್ತೆ. ನಾನ್ ಸತ್ರು ಆ ಮದ್ವೆ ನಡಿಯಕ್ ಬಿಡಲ್ಲ. ಹೇಗೆ? ಯಾರ್ ನೀವು? ಭಯ ಪಡ್ಬೇಡ, ಇವರು ನಮ್ಮವ್ರೆ. ನನ್ ಫೋನ್ ತಗೊಂಡ್ ಬಾ. ತಗೋ. ನಿಮಗೆ ವಾಟ್ಸ್ಆ್ಯಪಲ್ಲಿ ಫೋಟೋಸ್ ಕಳ್ಸಿದ್ದೀನಿ ನೋಡಿ. ಅವಳ ಹೆಸರು ರಾಜಲಕ್ಷ್ಮಿ, ಊರು ರಾಮಪುರ. ಇವತ್ತೇ ಅವಳ ಮದ್ವೆ, ಆದ್ರೆ ಆ ಮದ್ವೆ ನಡಿಬಾರ್ದು. ಈಗ್ಲೇ ಹೋಗಿ ಅವಳನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬನ್ನಿ. ಓಕೆ ಮೇಡಮ್. ಓಕೆ ಅಂದಷ್ಟು ಈಸಿ ಅಲ್ಲ ಅವಳನ್ನ ಕಿಡ್ನಾಪ್ ಮಾಡೋದು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಿಮ್ಮನ್ನು ಯಾರು ಕಂಡು ಹಿಡಿಬಾರ್ದು ಅಂತ ನಿಮ್ ಗೆಟಪ್ ಚೇಂಜ್ ಮಾಡಿಸ್ತೀನಿ. ಆ ರೂಮಲ್ಲಿ ಸ್ಯಾರೀಸ್ ಇದೆ, ಹೋಗಿ ಉಟ್ಕೊಂಡು ಬನ್ನಿ. ಸರಿ ಮೇಡಮ್. ಹೋಗಿ ಬನ್ರ. ಓಕೆನಾ ಮೇಡಮ್? ಓಕೆ, ಗುಡ್. ಈ ಲೇಡಿ ಗೆಟಪ್ ಅಲ್ಲಿ ಹೋಗಿ ಅವ್ರ ಮನೇಲಿ ನಡೀತಿರೋ ಮದ್ವೆ ಫಂಕ್ಷನ್ ಅಲ್ಲಿ ಸೇರ್ಕೊಳ್ಳಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅವ್ರ ಮನೆ ಸುತ್ತಮುತ್ತ ಜನಗಳಿರ್ತಾರೆ, ಇಡೀ ಊರೇ ಅವ್ರಿಗೆ ಪರಿಚಯ ಇದೆ. ನೀವು ಅವಳನ್ನ ಕಿಡ್ನಾಪ್ ಮಾಡಕ್ ಹೋಗಿರೋದು ಅಂತ ಸ್ವಲ್ಪ ಏನಾದ್ರೂ ಅನುಮಾನ ಬಂದ್ರು ನಿಮ್ಮೊಬ್ಬೊಬ್ರನ್ನು ತುಂಡಾಗಿ ಕತ್ತರಿಸಿ ಬಿಸಾಕ್ತಾರೆ.
ಹುಷಾರಾಗಿ ಹೋಗಿ. ಹಾಗೆ ಆಗಲಿ ಮೇಡಮ್. ಹೊರಡಿ. ರಾಜಲಕ್ಷ್ಮಿನೇ ಅವ್ರು ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ಏನೇ ಮಾಡ್ತೀಯಾ? ಅವಳನ್ನ ಸಾಯಿಸ್ಬಿಡ್ತೀಯಾ? ಅವಳನ್ನ ಸಾಯಿಸಿದ್ರೆ ಶೌರ್ಯ ಸರ್ ಖಂಡಿತವಾಗ್ಲೂ ನನ್ನ ಮದ್ವೆ ಆಗಲ್ಲ. ಬದುಕಿದ್ದು ಆಗ್ತಿಲ್ವಲ್ಲೇ? ಅದಕ್ಕೆ ತಾನೆ ಕಿಡ್ನಾಪ್ ಮಾಡಿಸ್ತಿರೋದು. ಅವಳ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಶೌರ್ಯ ಸರ್ಗ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೋತೀನಿ. ಶೌರ್ಯ ಸರ್ನ ನನ್ ಸ್ವಂತ ಮಾಡ್ಕೋತೀನಿ. ಅದಾದ್ಮೇಲೆ ಆ ರಾಜಲಕ್ಷ್ಮಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇದೇನ್ ಪಾರ್ವತಿ, ಇಷ್ಟೊತ್ತವರೆಗೂ ಕಾಣಿಸ್ದೇ ಇರೋ ಯಾವ್ದೋ ಕಳೆ ರಾಜಮುಖದಲ್ಲಿ ಕಾಣಿಸ್ತಿದ್ಯಲ್ಲ? ಮದ್ವೆ ಅಂದ್ಕೂಡ್ಲೆ ಪ್ರತಿ ಸಲ ಹೆದರ್ಕೋತಾ ಇದ್ಲು. ಇವತ್ತು ಮುಖದಲ್ಲಿ ನಗು ತುಂಬಿಕೊಂಡಿದೆ. ಚಿಕ್ಕಮ್ಮ, ಬೇಗ ಇಯರಿಂಗ್ ಹಾಕು. ಈ ಕಡೆ. ಅತ್ತೆ, ನೆಕ್ಲೆಸ್ ಹಾಕು. ಚಿಕ್ಕಮ್ಮ, ನೀನ್ ಬಳೆ ಹಾಕು. ಬೇಗ ಹಾಕಿ. ಅತ್ತೆ, ನೀನು ಕೂಡ ಬ್ಯಾಂಗಲ್ಸ್ ಹಾಕು. ತಗೋ. ಚಿಕ್ಕಮ್ಮ, ಯಾಕೆ ನಿಧಾನಕ್ಕೆ ಹಾಕ್ತಿದ್ಯಾ? ಬೇಗ ಹಾಕು. ನಿಧಾನಕ್ಕೆ. ಕೊಡು. ಅಕ್ಕ, ಕೆಳಗಡೆ ಎಲ್ಲ ರೆಡಿ ಆಗಿದ್ಯಾ ಅಂತ ಒಂದ್ಸಲ ಹೋಗಿ ನೋಡಿ. ಹಾ, ಸರಿ. ತಿರ್ಗು. ಹಾ, ವಾಸಿಂಗ ಪಾರ್ವತಿ. ಅಯ್ಯೋ, ಕಟ್ತೀನಿ. ಆಗೋಯ್ತಾ? ರಾಜಲಕ್ಷ್ಮಿ, ನೋಡ್ಕೋ, ಒಂದು ಕಡಿಮೆ ಆಗದೆ ಇರೋ ತರ ರೆಡಿ ಮಾಡಿದೀವಿ. ಏಯ್, ರಾಜಿ, ಅಯ್ಯೋ, ನಿಧಾನ. ಎಲ್ಲ ಸರಿಯಾಗಿದ್ಯಾ? ರಾಜಿ, ಯೋಚನೆ ಮಾಡ್ಬೇಡಮ್ಮ. ಏನಾದ್ರೂ ಮಾಡಿ ನಿನ್ನ ಮದ್ವೆಗೆ ನಾನು ಖಂಡಿತ ಬರ್ತೀನಿ ಕಣೆ. ಹಾ, ನಿನ್ನ ಹತ್ರದಲ್ಲೇ ಇದ್ದು ಎಲ್ಲ ಏರ್ಪಾಡು ನೋಡ್ಕೋತೀನಿ. ಎರಡು ಕಡಿಮೆ ಆಗಿದೆ ಅತ್ತೆ. ಎರಡ? ಏನೇ ಅದು? ಪಾರ್ವತಿ, ಏನಾದ್ರೂ ಮರ್ತಿದೀವ ನೋಡು. ಎಲ್ಲ ಸರಿಯಾಗೇ ಇದೆ ಅದಕ್ಕೆ. ರಾಜಿ, ಏನದೆರಡು? ಅಮ್ಮ ಅಪ್ಪ. ಅಮ್ಮ ನನ್ಗೆ ಅಲಂಕಾರ ಮಾಡ್ಲಿಲ್ಲ ಅನ್ನೋ ನೋವು. ಸರಿ ಹೋಯ್ತು. ನೀನ್ ಹೇಳಿದ್ದು ನಿಮ್ಮ ಅಮ್ಮನ ಬಗ್ಗೆನಾ? ಪಾರ್ವತಿ, ಜೋರಾಗಿ ಮಾತಾಡ್ಬೇಡ.
ಅಣ್ಣ ಕೇಳಿಸ್ಕೊಂಡ್ರೆ ಅಷ್ಟೇ. ಓ ಆದ್ರೂ ಇದ್ದಕ್ಕಿದ್ದ ಹಾಗೆ ನಿಮ್ಮಮ್ಮ ಯಾಕೆ ಇವಾಗ ಜ್ಞಾಪಕಕ್ಕೆ ಬಂದ್ರು? ಮತ್ತೆ ನಿಮ್ಮಪ್ಪ ಅಮ್ಮ ಬೇಕಂತ ಕೇಳ್ದಾಗ ನಿನ್ನಿಷ್ಟ ಅಂದ್ಯಲ್ಲೇ, ಅವಾಗ ಹಾಗೆ ಹೇಳ್ಬಿಟ್ಟು ಇವಾಗ ಯಾಕೆ ಹೇಳ್ತಾ ಇದ್ಯಾ? ಅದ್ರ ಬಗ್ಗೆ ಇವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ಓಹೋ, ಮದ್ವೆ ಮಾಡ್ಕೊಂಡು ಹೊರಟೋಗ್ತಿದ್ದಾಳಲ್ವಾ, ಅದಕ್ಕೆ ಏನೋ ಪಾಪ. ಇದೇ ಮನೆನಾ? ಇದೇ ಮನೆ ಅಂತ ಅನ್ಸುತ್ತೆ. ಪಕ್ಕನಾ? ಏನೇ ಮಗ ಮದುಮಗ ಆಗ್ತಾ ಇರೋದನ್ನ ನೋಡಿ ಸಂತೋಷ ಪಡೋದು ಬಿಟ್ಬಿಟ್ಟು ಸಂತಾಪ ಸಭೆಗೆ ಬಂದಿರೋ ಅತಿಥಿ ತರ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಮಗನ್ ಮದ್ವೆ ಆಗ್ತಿದೆ ಅನ್ನೋದು ಸಂತೋಷನೇ, ಆದ್ರೆ ಮದ್ವೆ ಹೆಣ್ಣು ಅಸ್ಮಿತಾ ಅಲ್ವಲ್ಲ, ಅದಕ್ಕೆ ಈ ಬೇಜಾರು. ಸರಿ ಹೋಯ್ತು, ಅಸ್ಮಿತಾ ಮದ್ವೆ ಹೆಣ್ಣಾದ್ರೆ ಬೇಜಾರ್ ಮಾಡ್ಕೋಬೇಕೆ ಹೊರತು ಆಗದೆ ಇದ್ರೆ ಒಳ್ಳೇದೇ ಅಲ್ವಾ? ಸಂತೋಷ ನಿಮ್ಗಿರ್ಬೋದು, ನನಗಲ್ಲ. ನಡೆದಿದ್ದನ್ನೆಲ್ಲ ಅಪಾರ್ಥ ಮಾಡ್ಕೊಂಡು ಅವಮಾನ ಮಾಡಿ ಮದ್ವೆನ ನಿಲ್ಸ್ಬೇಕು ಅನ್ಕೊಂಡಿದ್ದ ರಾಜಲಕ್ಷ್ಮಿಗಿಂತ ನನ್ ಮಗನ್ಗೋಸ್ಕರ ಹೆತ್ತವ್ರನ್ನೇ ಬಿಟ್ಟು ಬಂದಿರೋ ಅಸ್ಮಿತಾನೇ ವಾಸಿ. ಯಾವತ್ತಿದ್ರೂ ಅಸ್ಮಿತಾನೇ ನನ್ ಸೊಸೆಯಾಗಿ ಬರ್ಬೇಕು ಅಂತ ಕೇಳ್ಕೊತೀನಿ. ಈಗ್ಲೂ ರಾಜಲಕ್ಷ್ಮಿ ಜೊತೆ ನಡೀತಾ ಇರೋ ಈ ಮದ್ವೆ ನಿಂತೋಗ್ಲಿ ಅಂತ ಬೇಡ್ಕೋತೀನಿ. ಶೌರ್ಯ, ನೀನು ನಿಮ್ಮಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ ಕಣೋ. ಅವಳಿಗೆ ಅಸ್ಮಿತನ ಆಸ್ತಿ ಮೇಲೆ ಕಣ್ಬಿದ್ದಿದೆ. ಆ ದುಡ್ಡಿನ ಭ್ರಮೆಯಿಂದಾಗಿ ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ನೀನೇನು ತಿಳ್ಕೊಬೇಡ. ಪರವಾಗಿಲ್ಲ ಅಪ್ಪ, ಅಮ್ಮನ ಮಾತಿಗೆ ನಾನೇನು ಬೇಜಾರಾಗಲ್ಲ. ರಾಜಲಕ್ಷ್ಮಿ ನಮ್ಮ ಮನೆಗೆ ಬಂದ್ಮೇಲೆ ಅಮ್ಮನ ಅಭಿಪ್ರಾಯ ಪೂರ್ತಿಯಾಗಿ ಬದಲಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಓಕೆ ಅಪ್ಪ. ತುಂಬಾ ಕೆಲಸಗಳಿದೆ ಕಣೋ, ಈಗಲೇ ಬರ್ತೀನಿ. ಅವಳು ಇಲ್ಲದೆ ಇದ್ರೂ ಕನ್ಯಾದಾನ ಹೇಗೆ ಮಾಡಬೇಕು, ಮದುವೆನ ಎಷ್ಟು ಅಬ್ಬರದಿಂದ ಮಾಡಬೇಕೋ ಮಾಡಿ ತೋರಿಸ್ತೀನಿ ಅಂತ ಹೇಳು. ಮದುವೆಗೋಸ್ಕರ ನನ್ನ ಮಗಳಿಗೆ ನಾನು ಮಾಡಿಸಿರೋಂಥ ಒಡವೆಗಳನ್ನು ಮಾತ್ರ ಹಾಕಮ್ಮ. ಅವಳು ಒಡವೆ ಏನಾದರೂ ಇಲ್ಲಿದ್ರೆ ಈ ಕ್ಷಣನೇ ಕೊಟ್ಬಿಡಿ ಅವಳಿಗೆ. ದೊಡ್ಡಮ್ಮ, ಅತ್ಯ, ನನ್ನ ಒಡವೆಗಳು ಅತ್ಯ. ನನ್ನ ರಾಜಿ ಮದುವೆಗೆ ನನ್ನ ಒಡವೆಗಳು ಕೂಡ ಬೇಡ ಅಂತ ನಿನ್ನ ದೊಡ್ಡಪ್ಪ ಇದನ್ನು ತಿರಸ್ಕಾರ ಮಾಡಿಬಿಟ್ರು ಅತ್ಯ. ಆವಾಗ ಈ ಮದುವೆ ಏನು ನಡೆಯಲ್ವಲ್ಲ ಅಂತ ನನ್ನ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಅದ್ಯ. ಆದ್ರೆ ಈಗ ನನ್ನ ರಾಜಿ ಮದುವೆನಲ್ಲಿ ತಾಯಿಯಾಗಿ ನಾನು ಅವಳ ಪಕ್ಕದಲ್ಲೂ ಕೂಡ ಇರೋಕ್ಕಾಗ್ತಿಲ್ಲ. ಕೊನೆ ಪಕ್ಷ ನಾನು ಈ ಒಡವೆಗಳನ್ನಾದ್ರೂ ಹಾಕೋತಾಳಲ್ಲ ಅಂತ ಅನ್ಕೊಂಡೆ. ಆದ್ರೆ ಅದು ಕೂಡ ಆಗ್ತಾ ಇಲ್ಲ. ಇಲ್ಲಿದ್ಯಾ?
ಏನು ಫಿಟ್ಸ್ ಬಂದಿರೋ ತರ ಬಿಹೇವ್ ಮಾಡ್ತಿದ್ಯಲ್ಲ? ಫಿಟ್ಸು ಇಲ್ಲ, ಏನೂ ಇಲ್ಲ, ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ಫಿಟ್ಸ್ ಅಲ್ಲ, ಹ್ಯಾಪಿ ವೈಬ್ರೇಷನ್ಸ್. ಅದ್ಯಾಕೋ? ಏನಕ್ಕೆ ಅಂದ್ರೆ ಏನಾತ್ಯ, ಕಷ್ಟಪಟ್ಟು ಪ್ಲಾನ್ ಸಕ್ಸಸ್ ಆಗುವಾಗ ಮಾಡಿದ್ವಿ. ಶೌರ್ಯ ಮತ್ತೆ ರಾಜಿನ ಒಂದು ಮಾಡಿದ್ವಿ. ಅನ್ಕೊಂಡ ಹಾಗೇನೆ ಅವ್ರ ಮದ್ವೆ ನಡೆಯೋ ಹಾಗೆ ನಾವು ಮಾಡಿದ್ವಿ. ಈಗೆಲ್ಲ ಸಾರ್ಟೆಡ್ ಅಲ್ವಾ? ಹೌದು. ಮತ್ತೆ ಮತ್ತೆ ಹೇಳು. ಅವರಿಬ್ರು ಹೇಗೋ ಒಂದಾಗ್ತಾ ಇದಾರಲ್ಲ, ಅದಕ್ಕೆ ನಾವು ಕೂಡ ಕೋಪ ತಾಪ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವಿಬ್ರು ಮತ್ತೆ ಒಂದಾಗಿ ಸಂಸಾರ ನಡೆಸ್ಬೋದಲ್ವಾ? ರಾಜಿ ಶೌರ್ಯ ಒಂದಾಗಿದ್ದಾರೆ, ಹ್ಯಾಪಿ. ಅವರಿಬ್ರು ಮದ್ವೆ ನಡೀತಾ ಇದೆ, ಅದಕ್ಕೂ ಹ್ಯಾಪಿ. ಇಂಥ ಹ್ಯಾಪಿ ಮೂಮೆಂಟ್ ಅಲ್ಲಿ ದೊಡ್ಡಪ್ಪನ ಮುಂದೆ ಹೋಗಿ, ದೊಡ್ಡಪ್ಪ ಅವರಿಬ್ರು ಒಂದ್ ಮಾಡೋದಕ್ಕೆ ಅವತ್ತು ಹಾಗೆ ನನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಕೊಂಡು ಮದ್ವೆ ನಾಟಕ ಆಡ್ದೆ ಅಂತ ದೊಡ್ಡಪ್ಪನ ಮುಂದೆ ಹೇಳಿದ್ರೆ ಇಷ್ಟೊತ್ತಿಗೆ ದೊಡ್ಡಪ್ಪ ನಮ್ಮಿಬ್ರನ್ನು ಕ್ಷಮಿಸ್ತಾ ಇದ್ರು. ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಹ್ಯಾಪಿಯಾಗಿ ಒಂದಾಗಿರ್ತಿದ್ರು. ಮಧ್ಯದಲ್ಲಿರೋ ಆ ಗೆರೆ ಕೂಡ ಅಳ್ಸೋಗ್ತಾ ಇತ್ತು. ಆದ್ರೆ ಹಿಂದೆ ಮುಂದೆ ಯೋಚನೆನೂ ಮಾಡ್ದೆ, ಕೇವಲ ನಿನ್ ಸ್ವಾರ್ಥಕ್ಕೋಸ್ಕರ ನೀನ್ ಯೋಚನೆ ಮಾಡ್ಕೊಂಡು ಬಲವತ್ವಾಗಿ ನನ್ ಕುತ್ತಿಗೆ ತಾಳಿ ಕಟ್ಟಿ ನಾನ್ ತಪ್ಪು ಮಾಡ್ಲಿಲ್ಲ ದೊಡ್ಡಪ್ಪ ಅಂತ ಹೇಳೋ ಅವಕಾಶನೇ ಇಲ್ದೇ ಇರೋ ಹಾಗೆ ಮಾಡಿದ್ಯಾ. ಮಾಡ್ದೇ ಇರೋ ತಪ್ಪಿಗೆ ಈಗ ನನ್ನನ್ನು ಕೆಟ್ಟೋಳನ್ ಮಾಡಿದ್ಯಾ. ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಒಂದಾಗದೆ ಇರೋ ಹಾಗೆ ಮಾಡಿದ್ಯಾ. ಮಗಳ ಮದುವೆಗೆ ತಾಯಿನೇ ಪಕ್ಕದಲ್ಲಿ ಇಲ್ಲ ಅಲ್ಲಿ. ಕನಿಷ್ಠ ಅವ್ರ ಒಡವೆನಾದ್ರೂ ಅವ್ರ ಮಗಳು ಕುತ್ತಿಗೆಗೆ ಹಾಕ್ತಾರೆ ಅಂತಂದ್ರೆ ಅದು ಕೂಡ ಆಗದೆ ಹೋಯ್ತು. ಅವ್ರ ನೋವನ್ನ ನೋಡಿ ನನಗ್ ಮಾತೇ ಬರ್ತಾ ಇಲ್ಲ. ಇದನ್ನೆಲ್ಲ ಯಾವ್ದು ನೀನ್ ಯೋಚನೆ ಮಾಡ್ದೆ ಅವರಿಬ್ರು ಹ್ಯಾಪಿಯಾಗಿ ಒಂದಾಗಿದ್ದಾರೆ, ನಾವು ಕೂಡ ಹ್ಯಾಪಿಯಾಗಿ ಒಂದಾಗ್ಬಿಡೋಣ ಅಂತ ನಾಚಿಕೆ ಇಲ್ದೆ ಹೇಳ್ತಾ ಇದ್ಯಾ. ರಾಜೇಶ್ ಶೌರ್ಯ ಇಬ್ರು ಒಂದಾದ್ರು. ದೊಡ್ಡಪ್ಪ ದೊಡ್ಡಮ್ಮನ್ನ ಇಬ್ರು ಒಂದ್ ಮಾಡೋದಕ್ಕೆ ಕಷ್ಟಪಡ್ತೀನಿ, ಆದ್ರೆ ನಿನ್ ಜೊತೆ ಮಾತ್ರ ಯಾವತ್ತಿಗೂ ಒಂದಾಗಲ್ಲ. ನೀನ್ ಕಟ್ಟಿರೋ ಈ ತಾಳಿ ನನ್ ಕುತ್ತಿಗೆಯಲ್ಲಿ ಇರಬಹುದೇನೋ, ಆದ್ರೆ ನನ್ ಮನ್ಸಲ್ಲಿ ಮಾತ್ರ ನಿನಗೆ ಗಂಡ ಅನ್ನೋ ಸ್ಥಾನ ಯಾವತ್ತಿಗೂ ಬರಲ್ಲ. ಇಲ್ಲ, ನೆನ್ಪಿಟ್ಕೋ. ಎಲ್ಲ ಚೆನ್ನಾಗಿದೆ, ಆದ್ರೆ ಜಾನ್ಕಿನೇ ಕಾಣ್ತಿಲ್ವಲ್ಲ. ಏನೋ ಗೊತ್ತಿಲ್ಲ. ಇದೇನಕ್ಕ ವಿಚಿತ್ರವಾಗಿದೆ. ಜಾನಕಿ ಅಕ್ಕ ಹೊರಗಡೆ ಅಣ್ಣವ್ರ ಜೊತೆಲೂ ಇಲ್ಲ, ಇಲ್ಲಿ ಮದ್ವೆ ಹುಡುಗಿ ಜೊತೆಲೂ ಇಲ್ಲ. ಎಲ್ಲಿ ಹೋಗಿರ್ಬೋದು? ಏನೋ ನಾನು ಅದನ್ನ ಕೇಳಿದೆ, ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ. ರಾಜು, ಈ ಕಡೆ ಬಾ. ಏನಮ್ಮ? ಹೇಳಮ್ಮ, ಏನಾಯ್ತಮ್ಮ? ಯಾಕೆ ಹಾಗಿದೀಯಾ? ಬಂದಿರೋ ಸಂಬಂಧಿಕರೆಲ್ಲ ನಿನ್ ಹೆಂಡತಿ ಕಾಣಿಸ್ತಿಲ್ಲ, ಮಗಳ ಜೊತೆನೂ ಇಲ್ಲ ಅಂತ ಎಲ್ರೂ ಮಾತಾಡ್ಕೋತಿದಾರ ಕಣೋ. ಅವರು ಕಾಣಿಸ್ತಿಲ್ಲ ಅಂತ ಹೇಳಿದ್ದಾರೆ. ನೀನ್ ಇದನ್ನೆಲ್ಲ ಕೇಳಿಸ್ಕೊಂಡು ಯಾಕಮ್ಮ ಬೇಜಾರು ಮಾಡ್ಕೋತೀಯ? ಅದು ಹಾಗಲ್ಲ ಕಣೋ, ಏನೇ ಬೇಡ ಅಂದ್ರು ಅವಳು ನಿನ್ ಹೆಂಡತಿ, ಇದು ನಿನ್ ಮಗಳ ಮದುವೆ. ಈ ಮದ್ವೆ ಆಗೋವರೆಗೂ ಅವಳು ನಿನ್ ಜೊತೆಲೇ ಇದ್ರೆ ಚೆನ್ನಾಗಿರತ್ತಲ್ವಾ. ಸುಮ್ನೆ ಈ ಊರವ್ರ ಮುಂದೆ ಜೊತೆಲಿರೋ ಹಾಗೆ ನಡ್ಸಿದ್ರೆ ಚೆನ್ನಾಗಿರತ್ತಲ್ವೇನೋ. ನೋಡಮ್ಮ, ನಾನು ಈ ಕುಟುಂಬಕ್ಕೆ ಮಾತ್ರ ಅಲ್ಲ, ಈ ಊರಿಗೆ ದೊಡ್ಡ ಮನುಷ್ಯ. ನನ್ನ ಮಗಳ ಮದುವೆಗೋಸ್ಕರ ನಿಜಾನೇನಾದ್ರೂ ನಾನು ಮುಚ್ಚಿಟ್ರೆ ನಾನು ಈ ಊರ್ ಜನಕ್ಕೂ ಮೋಸ ಮಾಡ್ದಂಗೆ ಆಗತ್ತೆ.
ನಾನು ಹಾಗೆ ಮಾಡೋಕ್ಕಾಗಲ್ಲ. ಹಾಗೆ ಹೆಂಡತಿ ಪಕ್ಕ ನಿಂತ್ಕೊಂಡು ನಡ್ಸಕ್ಕಾಗಲ್ಲ. ಹಾಗೆ ನಾಟಕ ಮಾಡಕ್ ನಂಗೆ ಬರಲ್ಲ. ನಿಜನ ಎಷ್ಟು ಕಷ್ಟಪಟ್ಟು ಮುಚ್ಚಿಟ್ರು ಯಾವತ್ತೂ ಒಂದಿನ ಆಚೆ ಬರುತ್ತಮ್ಮ. ಅದು ಇವತ್ತೇ ಬರಲಿ ಬಿಡು. ರಾಜಾರಾಮ್ ಮಗಳ ಮದುವೆ ಜೊತೆಗೆ ರಾಜಾರಾಮ್ ತನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತಿಲ್ಲ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ಲಿ. ಅಲ್ವೋ, ಇವಾಗ ಒಂದಾಗಿಲ್ಲ ಅಂದ್ರು ನಾಳೆ ಒಂದಾಗ್ಬೇಕಲ್ಲ. ಇಷ್ಟಕ್ಕೆಲ್ಲ ಊರವ್ರಿಗೆಲ್ಲ ಗೊತ್ತಾಗೋದು ಚೆನ್ನಾಗಿರಲ್ಲ ಕಣೋ. ಇವತ್ತು ನಾಳೆ ಅಲ್ಲಮ್ಮ, ನಾನು ಸಾಯೋವರೆಗೂ ನಾವು ಕನ್ಸಲ್ಲಿ ಕೂಡ ಒಟ್ಟಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಏನ್ರಿ, ನಾನೇನಂತ ದೊಡ್ಡ ಅಪರಾಧ ಮಾಡಿದ್ದೀನಿ ಅಂತ ಇಷ್ಟು ಕಟುವಾಗಿ ನಡ್ಕೋತಿದ್ದೀರಾ?